ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ವೃತ್ತಕ್ಕೆ 2 ಸ್ಪರ್ಶಕಗಳ ರಚನೆ ಮಾಡುವುದು ಹೇಗೆ ಎಂಬುದನ್ನು ನಾವು ಕಲಿತಾ ಹೋಗೋಣ. ಪ್ರಶ್ನೆ ಈ ಥರ ಇರುತ್ತೆ: 7 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ. ಸ್ಪರ್ಶಕಗಳ ನಡುವಿನ ಕೋನ 40 ಡಿಗ್ರಿ ಇರುವಂತೆ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ರಚಿಸು. ನಾವು ಹಿಂದಿನ ವಿಡಿಯೋದಲ್ಲಿ ತ್ರಿಜ್ಯಗಳ ನಡುವಿನ ಕೋನವನ್ನು ಕೊಟ್ಟಾಗ ವೃತ್ತಕ್ಕೆ 2 ಸ್ಪರ್ಶಕಗಳ ರಚನೆಯ ಬಗ್ಗೆ ನಾವು ಕಲಿತಿದ್ದೇವೆ ಮಕ್ಕಳೇ. ಈಗ ಇಲ್ಲಿ ನಮಗೆ ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟಿದ್ದಾರೆ. ನಮಗೆ ತ್ರಿಜ್ಯದ ಅಳತೆಯನ್ನು ಕೊಟ್ಟಿದ್ದಾರೆ. ನಾವು ವೃತ್ತವನ್ನು ರಚನೆ ಮಾಡ್ತೀವಿ. ವೃತ್ತದಲ್ಲಿ ನಮಗೆ ತ್ರಿಜ್ಯಗಳು ಸಿಗುತ್ತೆ, ಆದರೆ ನಮಗೆ ರಚನೆ ಮಾಡೋ ತನಕ ನಮಗೆ ಸ್ಪರ್ಶಕಗಳು ಸಿಗೋದಿಲ್ಲ. ಹಾಗಾಗಿ ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟಾಗ ನಾವು ರಚನೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನ ನಾವು ಸ್ಪರ್ಶಕಗಳ ನಡುವಿನ ಕೋನವನ್ನು ತ್ರಿಜ್ಯಗಳ ನಡುವಿನ ಕೋನಗಳಾಗಿ ನಾವು ಅದನ್ನ ಬದಲಾಯಿಸ್ಕೊಳ್ತೀವಿ. ತ್ರಿಜ್ಯಗಳ ನಡುವಿನ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋನಕ್ಕೆ ಒಂದು ಸಂಬಂಧವಿದೆ. ಏನು ಸಂಬಂಧ ಅನ್ನೋದನ್ನು ನಾವೀಗ ನೋಡೋಣ. ತ್ರಿಜ್ಯಗಳ ನಡುವಿನ ಕೋನ ಪ್ಲಸ್ ಸ್ಪರ್ಶಕಗಳ ನಡುವಿನ ಕೋನ ಈಕ್ವಲ್ಸ್ 180 ಡಿಗ್ರಿ. ಈ ಎರಡೂ ತ್ರಿಜ್ಯಗಳ ನಡುವಿನ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋನ, ಎರಡೂ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರುತ್ತೆ. ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಮಕ್ಕಳೇ. ಹಾಗಾಗಿ ನಾವು ಈ ತ್ರಿಜ್ಯಗಳ ನಡುವಿನ ಕೋನವನ್ನು ಕೊಟ್ಟಾಗ ನಾವು ಅದೇ ಅಳತೆ ತಗೊಂಡು ನಾವು ರಚನೆಯನ್ನು ಮಾಡ್ತೀವಿ. ಆದರೆ ಲೆಕ್ಕದಲ್ಲಿ ನಮಗೆ ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟಾಗ ನಮಗೆ ಸ್ಪರ್ಶಕಗಳ ನಡುವಿನ ಕೋನವನ್ನು ಅಳತೆ ತೆಗೆದುಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅದನ್ನೇನು ಮಾಡ್ತೀವಿ ಅಂದರೆ ನಾವು ತ್ರಿಜ್ಯಗಳ ನಡುವಿನ ಕೋನವಾಗಿ ಅದನ್ನ ಬದಲಾಯಿಸ್ಕೊಳ್ತೀವಿ. ಯಾವ ಥರ ಅಂದರೆ ಈ ಒಂದು ಸಂಬಂಧವನ್ನು ಬಳಸ್ಕೊಂಡು. ಈಗ ಸ್ಪರ್ಶಕಗಳ ನಡುವಿನ ಕೋನ 40 ಡಿಗ್ರಿ ಇದೆ. ನಾವೀಗ ತ್ರಿಜ್ಯಗಳ ನಡುವಿನ ಕೋನವನ್ನು ಕಂಡುಹಿಡ್ಕೊಳ್ಳೋಣ. ಏನಾಗುತ್ತೆ? ತ್ರಿಜ್ಯಗಳ ನಡುವಿನ ಕೋನ ಪ್ಲಸ್ 40 ಡಿಗ್ರಿ ಈಕ್ವಲ್ಸ್ 180 ಡಿಗ್ರಿ. ಮುಂದಿನ ಹಂತದಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಈಕ್ವಲ್ಸ್ 180 ಡಿಗ್ರಿ ಪ್ಲಸ್ 40 ಡಿಗ್ರಿ ಈ ಕಡೆ ಬಂದರೆ ಮೈನಸ್ 40 ಡಿಗ್ರಿ ಆಗುತ್ತೆ. ಅಲ್ಲಿಗೆ ತ್ರಿಜ್ಯಗಳ ನಡುವಿನ ಕೋನ 180 ಡಿಗ್ರಿಲಿ 40 ಡಿಗ್ರಿ ಹೋಗಿ 140 ಡಿಗ್ರಿ ಆಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿ ತ್ರಿಜ್ಯಗಳ ನಡುವಿನ ಕೋನ 140 ಡಿಗ್ರಿ ಇದೆ, ಸ್ಪರ್ಶಕಗಳ ನಡುವಿನ ಕೋನ 40 ಡಿಗ್ರಿ ಇದೆ. ಎರಡೂ ಕೋನಗಳನ್ನ ಕೂಡಿರೋದು 180 ಡಿಗ್ರಿಗೆ ಸಮ ಆಗುತ್ತೆ. ನಾವೀಗ ರಚನೆಯಲ್ಲಿ 140 ಡಿಗ್ರಿ ಅಂದರೆ ತ್ರಿಜ್ಯಗಳ ನಡುವಿನ ಕೋನ 140 ಡಿಗ್ರಿ ಕೋನವನ್ನು ತೆಗೆದುಕೊಂಡು ನಾವು ರಚನೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಮಾಡಿದ ನಂತರ ಕೊನೆಯಲ್ಲಿ ನಮಗೆ ಸ್ಪರ್ಶಕಗಳು ಸಿಗುತ್ತೆ. ಅಲ್ಲಿ ನಮಗೆ ಸ್ಪರ್ಶಕಗಳ ನಡುವಿನ ಕೋನ 40 ಡಿಗ್ರಿ ಸಿಗುತ್ತೆ ಮಕ್ಕಳೇ. ಈಗ ನಾವು ರಚನೆಯನ್ನು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಮಗಿಲ್ಲಿ ತ್ರಿಜ್ಯದ ಅಳತೆಯನ್ನು ಕೊಟ್ಟಿದ್ದಾರೆ. 7 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವನ್ನು ರಚಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು 7 ಸೆಂಟಿಮೀಟರ್ ಅಳತೆಯ ಒಂದು ರೇಖಾಖಂಡವನ್ನು ರಚನೆ ಮಾಡ್ತಾ ಇದ್ದೇನೆ. ಎ ಬಿ ಅಂತ ಹೆಸರು ಕೊಟ್ಟಿದ್ದೇನೆ. ಎ ಬಿ 7 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರತಕ್ಕಂಥ ರೇಖಾಖಂಡ. ಎ ಬಿ 7 ಸೆಂಟಿಮೀಟರ್ ಇದೆ. ನಂತರದಲ್ಲಿ ನಾವು ಕೈವಾರದಲ್ಲಿ ನಾವು 7 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ನಾವು ಕೈವಾರದಲ್ಲಿ 7 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಎ ಅನ್ನು ಕೇಂದ್ರವಾಗಿಟ್ಟುಕೊಂಡು, ಅಂದರೆ ಕೈವಾರದ ತುದಿಯನ್ನಿಟ್ಟು ಬಿ ಮೂಲಕ ಹಾದು ಹೋಗುವಂತೆ ನಾವು ಒಂದು ವೃತ್ತವನ್ನು ರಚನೆ ಮಾಡಬೇಕು. ಈಗ ಎ ಬಿ ನಮಗೆ ವೃತ್ತದಲ್ಲಿ ತ್ರಿಜ್ಯ ಆಯಿತು ಮಕ್ಕಳೇ. ನಮಗೀಗ ಲೆಕ್ಕದಲ್ಲಿ ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟಿದ್ದಾರೆ 40 ಡಿಗ್ರಿ ಅಂತೇಳಿ. ನಾವು ಅದನ್ನು ತ್ರಿಜ್ಯಗಳ ನಡುವಿನ ಕೋನಕ್ಕೆ ಬದಲಾಯಿಸ್ಕೊಂಡಿದ್ದೇವೆ. ಈಗ ನಮಗೆ ತ್ರಿಜ್ಯಗಳ ನಡುವಿನ ಕೋನ ಎಷ್ಟು ಡಿಗ್ರಿ ಇದೆ? 140 ಡಿಗ್ರಿ ಇದೆ. ಹಾಗಾಗಿ ಈ ತ್ರಿಜ್ಯಗಳ ನಡುವಿನ ಕೋನವನ್ನು ನಾವೀಗ 140 ಡಿಗ್ರಿಯನ್ನು ನಾವು ರಚನೆ ಮಾಡ್ಕೋಬೇಕು. ಈಗ ನಾವು ವೃತ್ತ ಕೇಂದ್ರದಲ್ಲಿ ಅಂದರೆ ಏನಲ್ಲಿ ನಾವು ಕೋನ ಮಾಪಕವನ್ನು ಇಟ್ಟು ನಾವು 140 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು. ನೋಡಿ ಮಕ್ಕಳೇ, ಎ ಬಿ ಅನ್ನೋದು ಒಂದು ತ್ರಿಜ್ಯ, ಎ ಎಮ್ ಅನ್ನೋದು ಮತ್ತೊಂದು ತ್ರಿಜ್ಯ. ಈ ಎರಡೂ ತ್ರಿಜ್ಯಗಳ ನಡುವಿನ ಕೋನ 140 ಡಿಗ್ರಿ ಇದೆ. ನೋಡಿ, ಕೋನ ಮಾಪಕದ ಸಹಾಯದಿಂದ ನಾವು 140 ಡಿಗ್ರಿ ಕೋನವನ್ನು ಗುರ್ತು ಮಾಡ್ಕೋಬೇಕು. ನೋಡಿ ಮಕ್ಕಳೇ, ಈ ಥರ ನಮಗೀಗ ಏನಾಯಿತು ಅಂದರೆ ತ್ರಿಜ್ಯಗಳ ನಡುವಿನ ಕೋನ 140 ಡಿಗ್ರಿ ಆಯಿತು. ಓಕೆನಾ?
ಈಗ ನಾವೇನು ಮಾಡಬೇಕು ಅಂದರೆ ಅಲ್ಲಿ ನಾವು ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾಗ ಹೇಗೆ ರಚನೆ ಮಾಡ್ತಿದ್ದೋ ಅದೇ ಥರ ರಚನೆಯ ಹಂತಗಳನ್ನ ನಾವಿಲ್ಲಿ ಅನುಸರಿಸಬೇಕಾಗುತ್ತೆ. ಈಗ ನಮಗೆ ಆ ಬಿ ವೃತ್ತದ ಮೇಲೆ ಇರ್ತಕ್ಕಂಥ ಒಂದು ಬಿಂದು ಬಿನಲ್ಲಿ ಒಂದು ಸ್ಪರ್ಶಕವನ್ನು ರಚನೆ ಮಾಡಬೇಕು. ಹಾಗೆ ಎಮ್ಮಲ್ಲಿ ಒಂದು ಸ್ಪರ್ಶಕವನ್ನು ರಚನೆ ಮಾಡ್ತಾ ಹೋಗಬೇಕು. ಈಗ ನಾವು ಮಾಡ್ತಾ ಹೋಗೋಣ. ಈಗ ನಾವೇನು ಮಾಡಬೇಕು, ಕೈವಾರದ ಅಳತೆ ಅಷ್ಟೇ ಇರಲಿ, 7 ಸೆಂಟಿಮೀಟರ್ ಇರಲಿ. ನಮ್ಮ ಕೈವಾರ ತುದಿಯನ್ನು ನಾವು ಈಗ ಬಿನಲ್ಲಿ ಇಟ್ಕೊಂಡು ನಾವು ಪೆನ್ಸಿಲ್ ತುದಿ ಏನಿಂದ ಪ್ರಾರಂಭಿಸಿ ನಾವು ಅರ್ಧ ಕಂಸವನ್ನು ರಚನೆ ಮಾಡಬೇಕು. ನೋಡಿ ಮಕ್ಕಳೇ, ಬಿನಲ್ಲಿ ಕೈವಾರದ ತುದಿ ಇಟ್ಟು ಏನಿಂದ ಪ್ರಾರಂಭಿಸಿ ಅರ್ಧ ಕಂಸವನ್ನು ಎಳೆಯಿರಿ. ಈ ಅರ್ಧ ಕಂಸ ನಮ್ಮ ವೃತ್ತವನ್ನು ಛೇದಿಸಿದ ಬಿಂದುವನ್ನು ಗುರುತಿಸಿ ಅದಕ್ಕೊಂದು ಹೆಸರು ಕೊಡಿ. ಎಫ್ ಅಂತ ಹೆಸರು ಕೊಟ್ಟಿದ್ದೇನೆ. ಎಫ್ ಅನ್ನು ಕೇಂದ್ರ ಮಾಡಿಕೊಂಡು ಅರ್ಧ ಕಂಸವನ್ನು ಮತ್ತೊಂದು ಕಂಸದಿಂದ ಕತ್ತರಿಸಿ ಆ ಕತ್ತರಿಸಿದ ಛೇದಿಸಿದ ಬಿಂದುವನ್ನು ಗುರುತಿಸಿ ಅದಕ್ಕೆ ಒಂದು ಹೆಸರು ಕೊಡಿ, ಎಚ್ ಅಂತೇಳಿ. ಎಫ್ ಅನ್ನು ಕೇಂದ್ರ ಮಾಡಿಕೊಂಡು ಕೈವಾರದ ಅಳತೆ ಅಷ್ಟೇ ಇರಲಿ, ಮೇಲ್ಗಡೆ ಒಂದು ಕಂಸವನ್ನು ರಚಿಸಿ. ಈಗ ಕೈವಾರ ತುದಿಯನ್ನು ನಾವು ಎಚ್ಚಲ್ಲಿಟ್ಕೊಂಡು ನಾವೇನು ಮಾಡಬೇಕು ಅಂದರೆ ಆ ಕಂಸವನ್ನು ಕತ್ತರಿಸಬೇಕು. ಈಗ ಆ ಮೇಲ್ಗಡೆ ಎರಡೂ ಕಂಸಗಳು ಕೂಡ ಒಂದನ್ನೊಂದು ಛೇದಿಸಿವೆ. ಆ ಛೇದಿಸಿದ ಬಿಂದುವನ್ನು ಗುರುತಿಸಿ ಆ ಬಿಂದುವನ್ನು ಗುರುತಿಸಿ ಅದಕ್ಕೊಂದು ಹೆಸರು ಕೊಡಿ, ಕೆ ಅಂತ ಹೆಸರು ಕೊಟ್ಟಿದ್ದೇನೆ. ಕೆ ಮತ್ತು ಬಿಯನ್ನು ಸೇರಿಸಿ ಸ್ವಲ್ಪ ವೃದ್ಧಿಸಿ. ಈಗ ಕೆ ಬಿ ಏನಾಯಿತು ಮಕ್ಕಳೇ, ನಮಗೆ ಕೆ ಬಿ ಏನಾಯಿತು ಅಂದರೆ ನಾವು ವೃತ್ತಕ್ಕೆ ಎಳೆದಂಥ ಒಂದು ಸ್ಪರ್ಶಕ ಆಯಿತು. ಎಲ್ಲಿ ನಾವು ಬಿ ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆದಂಥ ಒಂದು ಸ್ಪರ್ಶಕ ಆಯಿತು. ಒಂದು ಸ್ಪರ್ಶಕದ ರಚನೆ ಮುಗೀತು. ಇದೇ ಹಂತಗಳನ್ನು ನಾವು ಪಾಲನೆ ಮಾಡಿ ಎಂ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವನ್ನು ರಚನೆ ಮಾಡಬೇಕು. ಇದೇ ಥರ ಹಂತಗಳನ್ನ ನಾವು ಪಾಲನೆ ಮಾಡಬೇಕು ಮಕ್ಕಳೇ. ಈಗ ಕೈವಾರದ ಅಳತೆ ಅಷ್ಟೇ ಇರಲಿ, 7 ಸೆಂಟಿಮೀಟ್ರು. ನಮ್ಮ ಕೈವಾರ ತುದಿಯನ್ನು ಎಮ್ಮಲ್ಲಿಟ್ಟು ಎ ಮೂಲಕ ಏನಿಂದ ಪ್ರಾರಂಭಿಸಿ ನಾವು ಒಂದು ಅರ್ಧ ಕಂಸವನ್ನು ಎಳೆಯಿರಿ. ಎಮ್ಮಲ್ಲಿ ಕೈವಾರ ತುದಿ ಇಡಿ, ಎಯಿಂದ ಪ್ರಾರಂಭಿಸಿ ಅರ್ಧ ಕಂಸವನ್ನು ಎಳೆಯಿರಿ. ನಂತರದಲ್ಲಿ ಈ ಅರ್ಧ ಕಂಸ ನಮ್ಮ ವೃತ್ತವನ್ನು ಛೇದಿಸಿದ ಬಿಂದುವನ್ನು ಗುರುತಿಸಿ ಅದಕ್ಕೊಂದು ಆ ಬಿಂದುವಿಗೆ ಒಂದು ಹೆಸರನ್ನು ಕೊಡಿ, ಪಿ ಅಂತ ಕೊಟ್ಟಿದ್ದೇನೆ. ಪಿಯನ್ನು ನಾವು ಕೇಂದ್ರ ಮಾಡಿಕೊಂಡು ಆ ಅರ್ಧ ಕಂಸವನ್ನು ಕತ್ತರಿಸಿ ಅರ್ಧ ಕಂಸವನ್ನು ಮತ್ತೊಂದು ಕಂಸದಿಂದ ಕತ್ತರಿಸಿ ಆ ಕತ್ತರಿಸಿದ ಬಿಂದುವನ್ನು ಗುರುತಿಸಿ ಅದಕ್ಕೆ ಆ ಬಿಂದುವಿಗೆ ಒಂದು ಹೆಸರು ಕೊಡಿ. ಇಲ್ಲಿ ಆರ್ ಅಂತ ಹೆಸರು ಕೊಟ್ಟಿದ್ದೇನೆ. ಆರನ್ನು ಕೇಂದ್ರ ಮಾಡಿಕೊಂಡು ನಾವು ಒಂದು ಕಂಸವನ್ನು ರಚಿಸಿ. ಅದೇ ಥರ ಈಗ ಪಿನಲ್ಲಿ ಕೇಂದ್ರ ಮಾಡಿಕೊಂಡು ಪಿನಲ್ಲಿ ಕೈವಾರ ತುದಿ ಇಟ್ಟು ಆ ಕಂಸವನ್ನು ಕತ್ತರಿಸಿ ಎರಡೂ ಕಂಸಗಳು ಕೂಡ ಒಂದನ್ನೊಂದು ಛೇದಿಸಿವೆ. ಆ ಛೇದಿಸಿದ ಬಿಂದುವನ್ನು ನಾವೀಗ ಗುರುತು ಮಾಡ್ಕೋಬೇಕು. ಆ ಬಿಂದುವನ್ನು ಗುರುತಿಸಿ ಅದಕ್ಕೊಂದು ಹೆಸರು ಕೊಡಿ. ನಾನಿಲ್ಲಿ ಯು ಅಂತ ಕೊಟ್ಟಿದ್ದೇನೆ. ಯು ಮತ್ತು ಎಮ್ಮನ್ನು ಸೇರಿಸಿ ಅದನ್ನು ಸ್ವಲ್ಪ ಏನು ಮಾಡಿ ಅಂದರೆ ನಾವು ವೃದ್ಧಿಸಿದಾಗ ನಮಗೆ ಏನಾಗ್ತಾಯಿದೆ ಅಂದರೆ ನಮಗೆ ಈ ಕಡೆ ಈಗ ಮೊದಲನೇ ಸ್ಪರ್ಶಕ ಇದೆಯಲ್ಲ ಕೆ ಬಿ, ಅದನ್ನು ಕೂಡ ನಾವೀಗ ವೃದ್ಧಿಸಿ ಮಕ್ಕಳೇ. ನಮಗೇನಾಯಿತು ಅಂದರೆ ಈಗ ವೃತ್ತದಲ್ಲಿ ಎರಡು ಸ್ಪರ್ಶಕಗಳು ನಮಗೆ ರಚನೆ ಆಯಿತು. ಒಂದು ಬಿ ಬಿಂದುವಿನಲ್ಲಿ ಒಂದು ಸ್ಪರ್ಶಕ, ಹಾಗೆ ಎಂ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವನ್ನು ರಚನೆ ಮಾಡಿದ್ದೇವೆ. ಎರಡೂ ಸ್ಪರ್ಶಕಗಳು ಕೂಡ ಒಂದನ್ನೊಂದು ಛೇದಿಸಿರಲಿಲ್ಲ. ಹಾಗಾಗಿ ಏನು ಮಾಡಿದ್ವಿ ಅಂದರೆ ಎರಡೂ ಸ್ಪರ್ಶಕಗಳನ್ನು ನಾವು ಸ್ವಲ್ಪ ಅದನ್ನು ವೃದ್ಧಿಸಿದ್ದೀವಿ. ಆಗ ಏನಾಯಿತು ಅಂದರೆ ಸ್ಪರ್ಶಕಗಳು ಒಂದನ್ನೊಂದು ಛೇದಿಸಿವೆ. ಈಗ ನಾವು ಆ ಸ್ಪರ್ಶಕಗಳ ನಡುವಿನ ಕೋನವನ್ನು ಕೋನಮಾಪಕದ ಸಹಾಯದಿಂದ ಅಳತೆ ಮಾಡಬೇಕು. ಈಗ ನಾವು ಅಳತೆಯನ್ನು ಮಾಡೋಣ. ಕೋನಮಾಪಕದ ಸಹಾಯದಿಂದ ಅಳತೆಯನ್ನು ನಾವು ಮಾಡ್ತಾಯಿದ್ದೀವಿ. ನೋಡಿ ಮಕ್ಕಳೇ, ನಮಗಲ್ಲಿ ಅವುಗಳ ನಡುವಿನ ಕೋನ 40 ಡಿಗ್ರಿ ಬರ್ತಾಯಿದೆ. 40 ಡಿಗ್ರಿ ಬರ್ತಾಯಿದೆ. ನಮಗೆ ಪ್ರಶ್ನೆಯಲ್ಲಿ ಹೇಳಿದ್ದಿದೆ ಮಕ್ಕಳೇ, 7 ಸೆಂಟಿಮೀಟ್ರ್ ತ್ರಿಜ್ಯ ಇರಬೇಕು, ಆ ಥರ ವೃತ್ತ ರಚನೆ ಮಾಡಿ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 40 ಡಿಗ್ರಿ ಇರಬೇಕು ಅಂತ ಹೇಳಿದರು. ನಾವು ಅದನ್ನ 40 ಡಿಗ್ರಿ ಕೋನವನ್ನು ಅಳತೆ ತಗೊಂಡು ನಾವು ರಚನೆ ಮಾಡಲಿಲ್ಲ. ಅದರ ಬದಲಾಗಿ ಅದನ್ನ ತ್ರಿಜ್ಯಗಳ ನಡುವಿನ ಕೋನಕ್ಕೆ ಬದಲಾಯಿಸಿಕೊಂಡು 140 ಡಿಗ್ರಿಯನ್ನು ತೆಗೆದುಕೊಂಡು ನಾವು ರಚನೆ ಮಾಡಿದ್ದು. ಈಗ ನಾವು ಅಳತೆ ಮಾಡಿದ್ದು ಸ್ಪರ್ಶಕಗಳ ನಡುವಿನ ಕೋನ 40 ಡಿಗ್ರಿ ಬಂದಿದೆ. ನಾವು ಮಾಡಿರ್ತಕ್ಕಂಥ ರಚನೆ ಸರಿಯಾಗಿದೆ ಮಕ್ಕಳೇ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಶುಭವಾಗಲಿ. ಧನ್ಯವಾದಗಳು.